ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಇಬ್ಬರ ಮುಖಾಮುಖಿ ದರ್ಶನ್ ಮತ್ತು ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೆಷನ್ಸ್ ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಹಾಜರಾಗ್ತಾರೆ. ಪವಿತ್ರ ಅವ್ರನ್ನೂ ಕೂಡ ಹಾಜರುಪಡಿಸಲಾಗುತ್ತೆ. ಮುಖಾಮುಖಿ A1 ಪವಿತ್ರ ಗೌಡ, A2 ದರ್ಶನ್ ಮುಖಾಮುಖಿ ಆಗ್ತಾರೆ. ಇಬ್ಬರೂ ಆರೋಪಿಗಳ ವಿಚಾರಣೆಯನ್ನು ಮಾಡಲಾಗುತ್ತೆ ಮುಖಾಮುಖಿ ನಿಲ್ಲಿಸಿ. ಜೊತೆಗೆ ಎಲ್ಲ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗುತ್ತೆ. ಇವತ್ತು ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳೂ ಕೂಡ ಹಾಜರಾಗ್ತಾರೆ. ವಿನಾಯಿತಿ ಕೋರಿ ಆರೋಪಿಗಳು ಅರ್ಜಿ ಸಲ್ಲಿಸಬೇಕು. ಏನಾದರೂ ಇನ್ನು ಶೀಘ್ರ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಬೇಕು. ಒಂದು ಕಡೆಗೆ ಬೇಲ್ ಸಿಕ್ಕಿದ್ದು, ಮಧ್ಯಂತರ ಬೇಲು, ಅದಾದಮೇಲೆ ಈ ಬೇಲ್ ಪ್ರಕರಣ ನಡೀತಾನೇ ಇತ್ತು. ನಂತರ ಬೇಲ್ ಸಿಕ್ಕಂಥ ಪ್ರಕರಣ. ಆದರೆ ಸಂಕಟ ತಪ್ಪಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿತ್ತು. ಆ ಪ್ರಕ್ರಿಯೆಗಳು ಕೂಡ ಒಂದು ಕಡೆಗೆ ಸಾಗ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇವತ್ತು ಸೆಷನ್ಸ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ. ಇವತ್ತು ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು. ಸೊ ಅಲ್ಲಿ ಮುಖಾಮುಖಿ ವಿಚಾರಣೆ ಕೂಡ ಆಗುತ್ತೆ ಅಂತ ಎಷ್ಟೊತ್ತಿಗೆ ಆಗುತ್ತೆ? ನಂಬರ್ 1. ನಂಬರ್ 2, ಈ ಮುಖಾಮುಖಿ ವಿಚಾರಣೆ ಅಂದರೆ ಯಾವ ರೀತಿ ಆಗುತ್ತೆ ಜಗದೀಶ್? ರಂಗನಾಥ್, ಏನು ಟ್ರಯಲ್ಸ್ಗಿಂತ ಮುಂಚೆ ಒಂದು ದೋಷಾರೋಪ ನಿಗದಿ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ನ್ಯಾಯಾಧೀಶರು ಯಾವತ್ತಿನಿಂದ ಟ್ರಯಲ್ ಆರಂಭ ಆಗಬೇಕು ಅನ್ನುವಂಥ ಒಂದು ದಿನಾಂಕವನ್ನು ಸೂಚಿಸುವಂಥ ಸಾಧ್ಯತೆ ಇದೆ. ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಪ್ರಕ್ರಿಯೆ ಕೂಡ ಇವತ್ತು ನಡೆಯುವಂಥದ್ದು. ಸರಿಸುಮಾರು ಒಂದು 11 ಗಂಟೆಯ ಬಳಿಕವಾಗಿ ಈ ಪ್ರಕ್ರಿಯೆಗಳು ಕೂಡ ಆರಂಭವಾಗುವಂಥ ಒಂದು ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಕಂಡು ಬಂದಂಥ ಅಂಶಗಳೇನಿವೆ, ಜೊತೆಗೆ ಆರೋಪಿಗಳ ಪಾತ್ರಗಳೇನಿವೆ, ಇವೆಲ್ಲವನ್ನೂ ಕೂಡ ತಮ್ಮ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇನ್ನು ಈಗ ಆರೋಪಗಳ ಸಾಬೀತುಪಡಿಸುವಂಥ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಆ ಆರಂಭವಾಗುವಂಥ ಒಂದು ದಿನಾಂಕ ಏನಿದೆ ಅದು ಇವಾಗ ನಿಗದಿ ಆಗಬೇಕಾಗಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ಉಪಸ್ಥಿತಿ ಆಗಿರಬೇಕಾಗುತ್ತೆ. ಜೊತೆಗೆ ಏನು ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಇರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ವಿಚಾರಣೆ ನಡೆಸುವಂಥ ಒಂದು ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಏನಾದರೂ ಬರಲಿಕ್ಕೆ ಆಗಲಿಲ್ಲ ಅಂದರೆ ಕೂಡ ಏನು ವಿನಾಯಿತಿ ಕೋರಿ ಅರ್ಜಿ ಕೂಡ ಸಲ್ಲಿಸುವಂಥ ಒಂದು ಪ್ರಕ್ರಿಯೆಗಳು ಕೂಡ ಇರುವಂಥದ್ದು. ಈಗಾಗಲೇ ದರ್ಶನ್ಗೂ ಕೂಡ ಒಂದು ಆರೋಗ್ಯ ಸಮಸ್ಯೆ ಏನಿದೆ, ಆ ಸಮಸ್ಯೆಯ ನಿಮಿತ್ತವಾಗಿ ವಿಚಾರಣೆಗೆ ಬರೋದಕ್ಕೆ ಆಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವರು ವಿನಾಯಿತಿ ಕೋರಿ ಅರ್ಜಿ ಕೂಡ ಮಾಡಬಹುದಾಗಿದೆ. ಆದರೆ ನೋಡಬೇಕು, ಇವಾಗ ಏನು 11 ಗಂಟೆಯ ಬಳಿಕವಾಗಿ ಇವತ್ತು ಏನು ಟ್ರಯಲ್ಸ್ನ ಒಂದು ಪ್ರಕ್ರಿಯೆಗೆ ಒಂದು ವಿಚಾರಣೆ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ, ಜೊತೆಗೆ ನ್ಯಾಯಾಧೀಶರು ಯಾವ ದಿನಾಂಕವನ್ನು ಕೊಡ್ತಾರೆ ಅನ್ನುವಂಥದ್ದು ಸಹ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು. ರಂಗನಾಥ್, ಎಲ್ಲ ಮಾಹಿತಿಗೆ